ಏನ್ ಬ್ರೋ ವಿಡಿಯೋಸ್ಗೆ ವ್ಯೂಸೇ ಬರ್ತಾ ಇಲ್ಲ, ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಏನ್ ಮಾಡ್ಬೇಕು? ಎಸ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ನಾನು ನಿಮ್ಮ ಗೌರೀಶ್ ಮಾತಾಡ್ತಾ ಇದ್ದೀನಿ. ಸೊ ಸ್ನೇಹಿತರೆ, ಸಾಕಷ್ಟು ಜನ ಯೂಟ್ಯೂಬರ್ಸ್ಗೆ ಇವತ್ತು, ಅದರಲ್ಲೂ ಬಿಗಿನರ್ಸ್ಗೆ ಏನಾಗ್ತಾ ಇದೆ ಅಂದ್ರೆ, ಯೂಟ್ಯೂಬ್ ಚಾನಲ್ ಆರಂಭ ಮಾಡಿರ್ತಾರೆ. ಆದ್ರೆ ಕೆಲವೊಂದಷ್ಟು ದಿನ ವಿಡಿಯೋಸ್ನ ಕಂಟಿನ್ಯೂಸ್ ಆಗಿ ಅಪ್ಲೋಡ್ ಮಾಡ್ತಾ ಇರ್ತಾರೆ. ಒಂದು ರೇಂಜ್ಗೆ ವ್ಯೂಸ್ ಬರ್ತಾ ಇರುತ್ತೆ, ಸಬ್ಸ್ಕ್ರೈಬರ್ಸ್ ಬರ್ತಾ ಇರುತ್ತೆ. ಸಡನ್ ಆಗಿ ಒಂದು ದಿನ ಸಬ್ಸ್ಕ್ರೈಬರ್ಸ್ ಮತ್ತೆ ವ್ಯೂಸ್ ಕಡಿಮೆ ಆಗ್ಬಿಡುತ್ತೆ. ಸೊ ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ. ಸಾಕಷ್ಟು ಜನ ಯೂಟ್ಯೂಬರ್ಸ್ ಆಗ್ತಾ ಇರ್ತಕ್ಕಂಥ ಒಂದು ಸಮಸ್ಯೆ ಇದು. ನಿಮ್ಮ ವಿಡಿಯೋಸ್ಗೆ ಏನಾದ್ರು ವ್ಯೂಸ್ ಕಡಿಮೆ ಬಂದ್ಬಿಟ್ರೆ ಸಡನ್ ಆಗಿ ವಿಡಿಯೋಸ್ನ ಹಾಕೋದನ್ನ ನಿಲ್ಲಿಸ್ಬಿಡ್ತಾರೆ. ಇದು ಯೂಟ್ಯೂಬರ್ಸ್ ಮಾಡ್ತಕ್ಕಂಥ ಒಂದು ದೊಡ್ಡ ತಪ್ಪು ಅಂತ ಹೇಳ್ಬೋದು. ಯಾವುದೇ ಕಾರಣಕ್ಕೂ ವಿಡಿಯೋಸ್ನ ಕಂಟಿನ್ಯೂಟಿ ಹಾಕೋದನ್ನ ಯಾವುದೇ ಕಾರಣಕ್ಕೂ ಬಿಡಬಾರ್ದು. ವ್ಯೂಸ್ ಕಡಿಮೆ ಬರಲಿ ಜಾಸ್ತಿ ಬರಲಿ, ನಮ್ಮ ಪ್ರಯತ್ನ, ನಮ್ಮ ಹಾರ್ಡ್ ವರ್ಕ್ ಅನ್ನೋದು ಕಂಟಿನ್ಯೂಟಿ ಆಗಿ ಇರಬೇಕಾಗುತ್ತೆ. ಯಾಕೆ ಅಂದ್ರೆ ನಮ್ಮ ವಿಡಿಯೋಸ್ಗೆ ನಾವೇನು ಕೆಲವೊಂದಿಷ್ಟು ಮಿಸ್ಟೇಕ್ಸ್ ಇಂದ ಯೂಟ್ಯೂಬ್ ನಮ್ಮ ಒಂದು ಚಾನಲ್ ಆಗಿರ್ಬೋದು, ನಮ್ಮ ವಿಡಿಯೋಸ್ನ ರೆಕಮೆಂಡ್ ಮಾಡೋದಿಲ್ಲ. ಅವೆಲ್ಲ ಏನ್ ಮಿಸ್ಟೇಕ್ಸ್, ಯಾವ ಒಂದು ಮಿಸ್ಟೇಕ್ಸ್ ನಾವು ತಿದ್ದುಕೊಂಡ್ರೆ ನಮ್ಮ ವಿಡಿಯೋಸ್ಗೆ ವ್ಯೂಸ್ ಮತ್ತೆ ಸಬ್ಸ್ಕ್ರೈಬರ್ಸ್, ಲೈಕ್ಸ್ ಜಾಸ್ತಿ ಬರುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಈ ವಿಡಿಯೋನ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದಾರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸೊ ಹಾಗೆ ಬನ್ನಿ ಇವತ್ತು ಒಂದು ವಿಡಿಯೋನ ಶುರು ಮಾಡಿ. ಮೊದಲು ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು, ನಮ್ಮ ವಿಡಿಯೋಸ್ಗೆ ಯಾಕೆ ಸಬ್ಸ್ಕ್ರೈಬರ್ಸ್ ಮತ್ತೆ ವ್ಯೂಸ್ ಕಡಿಮೆ ಬರ್ತಾ ಇದೆ. ಎಸ್ಪೆಷಲಿ ವ್ಯೂಸ್ ಯಾಕೆ ಕಡಿಮೆ ಬರ್ತಾ ಇದೆ? ವ್ಯೂಸ್ ಕಡಿಮೆ ಬರೋದ್ರಿಂದ ಸಬ್ಸ್ಕ್ರೈಬರ್ಸ್ ಕಡಿಮೆ ಆಗ್ತಾರೆ. ವ್ಯೂಸ್ ಬರಲಿಲ್ಲ ಅಂದ್ರೆ ಸಬ್ಸ್ಕ್ರೈಬರ್ಸ್ ಎಲ್ಲ ಆಗ್ತಾರೆ. ಸೊ ಮೊದಲು ನಾವು ಟಾರ್ಗೆಟ್ ಮಾಡ್ಬೇಕಾಗಿರೋದು ವ್ಯೂಸ್ ಕಡೆಗೆ. ಯಾಕೆ? ವ್ಯೂಸ್ ಯಾವಾಗ ಬರ್ತಾರೋ ಆಟೋಮೆಟಿಕ್ಲಿ ಸಬ್ಸ್ಕ್ರೈಬರ್ ಸಂಖ್ಯೆನೂ ಸಹ ಜಾಸ್ತಿ ಆಗುತ್ತೆ. ವ್ಯೂಸ್ ಬರ್ಬೇಕಂದ್ರೆ ನಾವೇನ್ ಮಾಡಬೇಕು? ಫಸ್ಟ್ ಪಾಯಿಂಟ್, ತಮ್ನೇಲ್ ಅಟ್ರಾಕ್ಟಿವ್ ಆಗಿರ್ಬೇಕಾಗುತ್ತೆ. ನೀವು ಅಬ್ಸರ್ವ್ ಮಾಡ್ಬೋದು, ನೀವೇ ಈಗ ನೀವು ನಿಮ್ಮ ಮೊಬೈಲ್ ನೋಡ್ತಾ ಇರ್ತೀರಾ, ತಮ್ನೇಲ್ ಏನಾದ್ರು ಚೆನ್ನಾಗಿಲ್ಲ ಅಂದ್ರೆ ಸ್ಕಿಪ್ ಮಾಡ್ಬಿಡ್ತಾರೆ. ಸೊ ಈ ತರ ನಮ್ದು ಸಹ ಸಾಕಷ್ಟು ಜನ ಸ್ಕಿಪ್ ಮಾಡಿರ್ತಕ್ಕಂಥ ಉದಾಹರಣೆಗಳು ಇರ್ತವೆ. ಸೊ ಅಟ್ರಾಕ್ಟಿವ್ ಆಗಿರ್ತಕ್ಕಂಥ ಒಂದು ತಮ್ನೇಲ್ ನೀವು ಕ್ರಿಯೇಟ್ ಮಾಡೋದನ್ನ ಮರಿಬಾರ್ದು. ಯಾಕೆಂದ್ರೆ ತಮ್ನೇಲ್ ನೋಡಿದ ತಕ್ಷಣ ಅಟ್ರಾಕ್ಟಿವ್ ಆಗಿದೆ, ಹುಡುಗ ಏನೋ ಮಾಡಿದಾನೆ, ತಮ್ನೇಲ್ ಚೆನ್ನಾಗಿದೆ ಅಂತ ಅವ್ನು ಕ್ಲಿಕ್ ಮಾಡ್ತಾನೆ. ಆ ವಿಡಿಯೋ ಎಷ್ಟು ನಿಮಿಷ ನೋಡ್ತಾನೋ ಅದು ಸೆಕೆಂಡ್ರಿ, ಬಟ್ ವ್ಯೂಸ್ ಅಂತೂ ಬಂದೇ ಬರುತ್ತೆ ಆ ವಿಡಿಯೋನ ಕ್ಲಿಕ್ ಮಾಡಿದ ನಂತರ. ಇನ್ನು ನೆಕ್ಸ್ಟ್, ನಮ್ಮ ವಿಡಿಯೋಸ್ಗೆ ಇಂಪ್ರೆಷನ್ಸ್ ಜಾಸ್ತಿ ಬರ್ತಾ ಇರುತ್ತೆ. ಅಬ್ಸರ್ವ್ ಮಾಡಬಹುದು, ನಮ್ಮ ವಿಡಿಯೋಸ್ಗೆ ಇಂಪ್ರೆಷನ್ಸ್ ಜಾಸ್ತಿ ಬರ್ತಾ ಇರುತ್ತೆ. ಆದರೆ ವ್ಯೂಸ್ ಕಡಿಮೆ ಬರ್ತಾ ಇರುತ್ತೆ. ಯಾಕೆ ಅಂತ ಸಾಕಷ್ಟು ಜನರಿಗೆ ಗೊತ್ತಿರೋದಿಲ್ಲ. ಸೊ ಸ್ನೇಹಿತರೆ, ನಿಮ್ಮ ವೈಟಿ ಸ್ಟುಡಿಯೋ ಹೋಗಿ ಬೇಕಾದ್ರೆ ನೋಡಿ, ಕಂಟೆಂಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಅಲ್ಲಿ ರೀಚ್ ಆಗಿರ್ತಕ್ಕಂಥ ಒಂದು ಇಂಪ್ರೆಷನ್ಸ್ ನ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ವ್ಯೂಸ್ 1K 2K ಇರುತ್ತೆ, ಆದ್ರೆ ಇಂಪ್ರೆಷನ್ಸ್ 20-25K ಈ ತರ ಇರುತ್ತೆ. ಸೊ ಇಂಪ್ರೆಷನ್ಸ್ ಆಗಿರುತ್ತೆ. ಆ ಇಂಪ್ರೆಷನ್ಸ್ ನಾವು ನಮ್ಮ ಒಂದು ತಮ್ನೇಲ್ ನೋಡಕ್ ಚೆನ್ನಾಗಿರೋದಿಲ್ಲ. ಸೊ ಜಾಸ್ತಿ ಜನ ಸ್ಕಿಪ್ ಮಾಡಿಬಿಟ್ಟಿರ್ತಾರೆ. ಸೊ ಇಂಪ್ರೆಷನ್ಸ್ ಯಾವತ್ತು ನಾವು ಅಟ್ರಾಕ್ಟಿವ್ ಆಗಿರ್ತಕ್ಕಂಥ ಒಂದು ತಮ್ನೇಲ್ ಆಗಿದ ತಕ್ಷಣ ಇಂಪ್ರೆಷನ್ಸ್ ಜಾಸ್ತಿನೂ ಬರುತ್ತೆ, ಅದ್ರ ಜೊತೆಗೆ ಸಬ್ಸ್ಕ್ರೈಬರ್ಸ್ ಸಹ ಮತ್ತೆ ವ್ಯೂಸ್ ಸಹ ಆಟೋಮೆಟಿಕ್ಲಿ ಜಾಸ್ತಿ ಆಗುತ್ತೆ. ಸೊ ಇಂಪ್ರೆಷನ್ಸ್ ಎಷ್ಟು ಇದೆ ಅನ್ನೋದನ್ನ ನೀವು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಬೇಕಾದ್ರೆ. ಇನ್ನು ನೆಕ್ಸ್ಟ್, ನೀವು ಯಾವ ವಿಡಿಯೋಸ್ ಜಾಸ್ತಿ ಪಾಪ್ಯುಲರ್ ಆಗಿದೆ ಅನ್ನೋ ಒಂದು ಕಂಟೆಂಟ್ ನ ನೀವು ತಗೋಬೇಕಾಗುತ್ತೆ. ನಿಮ್ಮ ವಿಡಿಯೋಸ್ಗೆ ಹೋದ್ಮೇಲೆ ಅಲ್ಲಿ ಪಾಪ್ಯುಲಾರಿಟಿ ಮತ್ತೆ ಲೇಟೆಸ್ಟ್ ವಿಡಿಯೋ ಅಂತ ಒಂದು ಆಪ್ಷನ್ ಇರುತ್ತೆ. ಅಲ್ಲಿ ಪಾಪ್ಯುಲಾರಿಟಿ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಹೆಚ್ಚು ಜನ ನೋಡಿರ್ತಕ್ಕಂಥ ಒಂದು ವಿಡಿಯೋನ ರೆಕಮೆಂಡ್ ಮಾಡುತ್ತೆ ಯೂಟ್ಯೂಬ್. ಆ ಒಂದು ಕಂಟೆಂಟ್ ಯಾವ ಜಾಸ್ತಿ ಇದೆ, ಯಾವ ವಿಡಿಯೋಸ್ಗೆ ನಿಮಗೆ ಜಾಸ್ತಿ ಲೈಕ್ಸ್, ಸಬ್ಸ್ಕ್ರೈಬರ್ಸ್, ವ್ಯೂಸ್ ಬಂದಿದೆ ಅನ್ನೋದನ್ನ ನೀವು ತಿಳ್ಕೊಬೇಕಾಗುತ್ತೆ. ಸೊ ಯಾವುದಕ್ಕೆ ಜಾಸ್ತಿ ಬಂದಿರುತ್ತೋ ಅಂತಹ ಒಂದು ರಿಲೇಟೆಡ್ ಆಗಿರ್ತಕ್ಕಂಥ ವಿಡಿಯೋಸ್ನ ಮಾಡೋದಕ್ಕೆ ಪ್ರಯತ್ನ ಪಡಿ. ನೀವು ಒಂದ್ಸಲ ಹೋಗಿ ಯೂಟ್ಯೂಬ್ ಅಲ್ಲಿ ಯುವರ್ ವಿಡಿಯೋಸ್ ಅಂತ ಒಂದು ಆಪ್ಷನ್ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಮೋಸ್ಟ್ ವ್ಯೂಡ್ ಅಥವಾ ಪಾಪ್ಯುಲರ್ ಅಂತ ಒಂದು ಆಪ್ಷನ್ ಇರುತ್ತೆ. ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ವಿಡಿಯೋಸ್, ನೀವು ಮಾಡಿರ್ತಕ್ಕಂಥ ಯಾವ ವಿಡಿಯೋಸ್ ಜಾಸ್ತಿ ಓಡಿರುತ್ತೆ. ಸೊ ಅಂತ ಒಂದು ರಿಲೇಟೆಡ್ ನ ನೀವು ಲಿಸ್ಟ್ ಮಾಡಿ ಆ ಒಂದು ಕಂಟೆಂಟ್ ಗೆ ಸಂಬಂಧಪಟ್ಟಂತ ವಿಡಿಯೋಸ್ ಜಾಸ್ತಿ ಮಾಡಿದ್ರೆ ಆಟೋಮೆಟಿಕ್ಲಿ ವ್ಯೂಸ್ ಬರ್ತಕ್ಕಂಥ ಒಂದು ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಆಟೋಮೆಟಿಕ್ಲಿ ವ್ಯೂಸ್ ಬಂದೇ ಬರುತ್ತೆ. ಇನ್ನು ನೆಕ್ಸ್ಟ್ ನಾವು ನೋಡೋದಾದ್ರೆ, ಕೆಲವೊಂದ್ಸಲ ವಿಡಿಯೋಸ್ಗೆ ವ್ಯೂಸ್ ತುಂಬಾನೇ ಕಡಿಮೆ ಬಂದ್ಬಿಡುತ್ತೆ. ಸೊ ಅಂತ ಸಂದರ್ಭದಲ್ಲಿ ನಾವೇನ್ ಮಾಡ್ಬೇಕು? ಹೋಪ್ ಕಳ್ಕೋಬಾರ್ದು. ಸಾಕಷ್ಟು ಜನ ಮಾಡ್ತಕ್ಕಂಥ ಒಂದು ಮಿಸ್ಟೇಕ್ಸ್ ಇದೆ. 3-4 ವರ್ಷದಿಂದ ಕಷ್ಟಪಟ್ಟು ಒಂದು ರೇಂಜ್ ಅಲ್ಲಿ ಬಂದಿರ್ತಾರೆ ಒಂದು ಯೂಟ್ಯೂಬ್ ಅಲ್ಲಿ, ಸಡನ್ ಆಗಿ ವ್ಯೂಸ್ ಕಡಿಮೆ ಆಗ್ಬಿಟ್ಟಿರುತ್ತೆ. ಸೊ ಅಂತ ಟೈಮಲ್ಲಿ ಏನ್ ಮಾಡ್ತಾರೆ ಸ್ನೇಹಿತರೆ, ಕೆಲವೊಂದ್ಸಲ ಏನಾಗ್ಬಿಡುತ್ತೆ ಅಂದ್ರೆ ವಿಡಿಯೋಸ್ಗೆ ವ್ಯೂಸ್ ಜಾಸ್ತಿ ಬರ್ತಾ ಇರುತ್ತೆ, ಆಟೋಮೆಟಿಕ್ಲಿ ಕಮ್ಮಿ ಆಗ್ಬಿಡುತ್ತೆ. ಸೊ ಅಂತ ಸಂದರ್ಭದಲ್ಲಿ ಸಾಕಷ್ಟು ಜನ ಯೂಟ್ಯೂಬರ್ಸ್ ಏನ್ ಮಾಡ್ತಾರೆ ಅಂದ್ರೆ ಡಿಪ್ರೆಷನ್ ಹೋಗ್ಬಿಡ್ತಾರೆ. ನನ್ನ ವಿಡಿಯೋಸ್ಗೆ ವ್ಯೂಸ್ ಬರ್ತಾ ಇಲ್ಲ, ನಾನು ಯೂಟ್ಯೂಬ್ ಮಾಡೋದು ಪ್ರಯೋಜನ ಇಲ್ಲ, ಏನಕ್ಕೆ ಮಾಡ್ಬೇಕು ಅನ್ನೋ ಒಂದು ಭಾವನೆ ಪ್ರತಿಯೊಬ್ಬರಲ್ಲೂ ಬಂದ್ಬಿಡುತ್ತೆ. ಸೊ ಆ ತರ ಯಾರು ಹೋಗ್ಬೇಡಿ. ಯಾಕಂದ್ರೆ ಹೋಗಿ ಕಳ್ಕೊಬಾರ್ದು ಯಾವತ್ತು ಅಷ್ಟೇ. ನಮ್ಮ ಒಂದು ಪ್ರಯತ್ನ ಏನಿದೆ ನಿರಂತರವಾಗಿರಬೇಕು. ನಿರಂತರವಾಗಿ ಒಂದು ಪ್ರಯತ್ನ ಇದ್ದಾಗ ಮಾತ್ರ ನಾವು ಯಾವುದೇ ಒಂದು ಕೆಲಸದಲ್ಲಿ ಯಶಸ್ಸನ್ನ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇದರಲ್ಲೂ ಅಷ್ಟೇ, ಎಸ್ಪೆಷಲಿ ಹೇಳ್ಬೇಕಂದ್ರೆ ಯೂಟ್ಯೂಬ್ ಅಲ್ಲೂ ಅಷ್ಟೇ, ಕಂಟಿನ್ಯೂಟಿ ಇರಬೇಕು. ಕಂಟಿನ್ಯೂಸ್ ವಿಡಿಯೋಸ್ ಆಗ್ತಾ ಇರಿ, ತಲೆ ಕೆಡಿಸ್ಕೋಬೇಡಿ. ವ್ಯೂಸ್ ಕಡಿಮೆ ಬಂತು ತಲೆ ಕೆಡಿಸ್ಕೋಬೇಡಿ, ಸಬ್ಸ್ಕ್ರೈಬರ್ಸ್ ಕಡಿಮೆ ಆಯ್ತು ಸರ್ ತಲೆ ಕೆಡಿಸ್ಕೋಬೇಡಿ, ಲೈಕ್ಸ್ ಕಮೆಂಟ್ಸ್ ಕಡಿಮೆ ಆಯ್ತು ತಲೆ ಕೆಡಿಸ್ಕೋಬೇಡಿ. ಕಂಟೆಂಟ್, ಪ್ರೆಸೆಂಟ್ ಕಂಟೆಂಟ್ ನ ನೀವು ಜಾಸ್ತಿ ತಗೊಳ್ಳಿ. ಟ್ರೆಂಡಿಂಗ್ ಇರ್ತಕ್ಕಂಥ ಟಾಪಿಕ್ಸ್ ಮೇಲೆ ವಿಡಿಯೋ ಮಾಡಿ, ಆಟೋಮೆಟಿಕ್ಲಿ ವ್ಯೂಸ್ ಬಂದೇ ಬರುತ್ತೆ. ಇನ್ನು ನೆಕ್ಸ್ಟ್, ಪ್ರೆಸೆಂಟ್ ಟಾಪಿಕ್ ನಾವು ತಗೊಬೇಕಾಗುತ್ತೆ. ಪ್ರೆಸೆಂಟ್ ಏನ್ ಇಶ್ಯೂಸ್ ನಡೀತಾ ಇದೆಯೋ, ಕರೆಂಟ್ ಅಫೇರ್ಸ್ ಸಂಬಂಧಪಟ್ಟಂತೆ ಆ ಒಂದು ರಿಲೇಟೆಡ್ ಆಗಿರ್ತಕ್ಕಂಥ ಒಂದು ವಿಡಿಯೋಸ್ ನ ಮಾಡಿ, ಅದರಿಂದ ಸಹ ವ್ಯೂಸ್ ಮತ್ತೆ ಸಬ್ಸ್ಕ್ರೈಬರ್ಸ್ ಆಟೋಮೆಟಿಕ್ಲಿ ಜಾಸ್ತಿ ಬರುತ್ತೆ. ಯೂಟ್ಯೂಬ್ ಸಹ ನಮ್ಮ ಚಾನಲ್ ನ ರೆಕಮೆಂಡ್ ಮಾಡುತ್ತೆ. ಇನ್ನೊಂದು ನೆಕ್ಸ್ಟ್ ನಾವು ನೋಡೋದಾದ್ರೆ, ಟ್ಯಾಗ್ಸ್ ನ ಹಾಕ್ಬೇಕಾಗುತ್ತೆ. ಆದಷ್ಟು ವೈರಲ್ ಆಗಿರ್ತಕ್ಕಂಥ ಒಂದು ಟ್ಯಾಗ್ಸ್ ನಾವು ಹಾಕ್ಬೇಕಾಗುತ್ತೆ. ಅದು ಕಂಟೆಂಟ್ ರಿಲೇಟೆಡ್ ಆಗಿರಬೇಕು. ನಮ್ಮ ಕಂಟೆಂಟ್ ಏನಿರುತ್ತೋ ಆ ಒಂದು ಕಂಟೆಂಟ್ಗೆ ಸಂಬಂಧಪಟ್ಟಂತೆ ಟ್ಯಾಗ್ಸ್ ನ ಹಾಕೋದನ್ನ
ನಾವು ಫಾಲೋ ಅಪ್ ಮಾಡಬೇಕಾಗುತ್ತೆ. ಪ್ರತಿಯೊಂದು ವಿಡಿಯೋಸ್ಗೂ ಅಷ್ಟೇ ಟ್ಯಾಗ್ಸ್ನ 100% ನೀವು ಹಾಕ್ಲೇಬೇಕಾಗುತ್ತೆ. ಟ್ಯಾಗ್ಸ್ ಹಾಕೋದ್ರಿಂದ ಯೂಟ್ಯೂಬ್ ಸಹ ನಮ್ಮ ವಿಡಿಯೋಸ್ನ ರೆಕಮೆಂಡ್ ಮಾಡುತ್ತೆ. ನಾವು ಟ್ಯಾಗ್ಸೇ ಹಾಕಿಲ್ಲ ಅಂದ್ರೆ ಏನು ಹ್ಯಾಶ್ಟ್ಯಾಗು ಟ್ಯಾಗ್ಸು ಏನು ಆಗ್ತೆ, ಏನೋ ಕಾಟಾಚಾರಕ್ಕೆ ವಿಡಿಯೋ ಅಪ್ಲೋಡ್ ಮಾಡಿ ಕಾಟಾಚಾರಕ್ಕೆ ಒಂದು ಡೆಡ್ಲೈನ್ ಕೊಟ್ಬಿಟ್ರೆ ಮುಗೀತು ಅಲ್ಲ, ಅದು ರಾಂಗ್. ಯಾಕಂದ್ರೆ ನಾವೇನು ಸೆಲೆಬ್ರಿಟಿ ಇಲ್ಲಲ್ಲ. ಸೊ ಇಲ್ಲಿ ನಾವು ಸೆಲೆಬ್ರಿಟಿ ಆಗ್ಬೇಕಂದ್ರೆ ಒಂದಷ್ಟು ಹಾರ್ಡ್ ವರ್ಕ್, ಒಂದಷ್ಟು ಎಫರ್ಟ್ನ ನಾವು ಹಾಕ್ಲೇಬೇಕಾಗುತ್ತೆ. ಸೊ ಪ್ರತಿಯೊಬ್ಬರು ಯಾರು ಏನು ಕಡಿಮೆ ಏನಿಲ್ಲ, ಪ್ರತಿಯೊಬ್ಬರಲ್ಲೂ ಒಂದೊಂದು ರೀತಿಯ ಒಂದು ಟ್ಯಾಲೆಂಟ್ ಇರುತ್ತೆ. ಸೊ ಅಂತ ಒಂದು ಟ್ಯಾಲೆಂಟ್ ನ ಇಲ್ಲಿ ತೋರಿಸಬೇಕಾದ್ರೆ ಪ್ರತಿಯೊಬ್ಬರಿಗೂ ಒಂದೊಂದು ಅವಕಾಶ ಅನ್ನೋದಿದೆ, ಅದನ್ನು ಯುಟಿಲೈಸ್ ಮಾಡ್ಕೋಬಹುದು, ತೊಂದರೆ ಏನಿಲ್ಲ. ಸೊ ಸ್ನೇಹಿತರೆ, ಇಂಪ್ರೆಷನ್ಸ್ ಜಾಸ್ತಿ ಬಂದಿರತಕ್ಕಂಥ ವಿಡಿಯೋಸ್ನ ನೀವು ನೋಡಿ ಒಂದ್ಸಲ ಯಾವ ವಿಡಿಯೋಸ್ಗೆ ಇಂಪ್ರೆಷನ್ಸ್ ಜಾಸ್ತಿ ಬಂತು ಮತ್ತೆ ಅಲ್ಲಿ ತಮ್ಮನೆಲ್ಲ ನೀವು ಅಟ್ರಾಕ್ಟಿವ್ ಆಗಿ ಯಾಕಿಲ್ಲ ಅನ್ನೋದು ಒಂದು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಸೊ ಇಂಪ್ರೆಷನ್ಸ್ ಜಾಸ್ತಿ ಬಂದಿರತಕ್ಕಂಥ ವಿಡಿಯೋಸ್ನ ಲಿಸ್ಟ್ ಮಾಡಿಕೊಂಡು ಆ ಒಂದು ಕಂಟೆಂಟ್ ಇರ್ತಕ್ಕಂಥ ವಿಡಿಯೋಸ್ನ ಜಾಸ್ತಿ ಪಾಪ್ಯುಲಾರಿಟಿ ಆಗಿರ್ತಕ್ಕಂಥ ಒಂದು ವಿಡಿಯೋಸ್ನ ನೀವು ನೆಕ್ಸ್ಟ್ ಒಂದು ಕಂಟೆಂಟ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಸೊ ಅಂತ ಒಂದು ಕಂಟೆಂಟ್ನ ಮಾಡಿದಾಗ ಆಟೋಮೆಟಿಕ್ಲಿ ವ್ಯೂಸ್ ಮತ್ತೆ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಬರುತ್ತೆ, ಶೇರ್ಸು ಸಹ ಆಗುತ್ತೆ ಅದರಿಂದ. ಇನ್ನು ಹ್ಯಾಶ್ ಟ್ಯಾಗ್ಸ್ ಮತ್ತೆ ರಿಲೇಟೆಡ್ ಆಗಿರ್ತಕ್ಕಂಥ ಒಂದು ಹ್ಯಾಶ್ ಟ್ಯಾಗ್ಸ್ನ ಹಾಕೋದನ್ನ ಮರಿಬೇಡಿ. ಸಾಕಷ್ಟು ಜನ ಹ್ಯಾಶ್ ಟ್ಯಾಗ್ಸ್ನ ಹಾಕ್ತಾ ಇದ್ರೆ ಒಂದು ಮಿಸ್ಟೇಕ್ ಮಾಡ್ತೀರಾ. ಹ್ಯಾಶ್ ಟ್ಯಾಗು ನೀವು ಕಂಟೆಂಟ್ ಮೇಲೆ ನಿಮ್ಮ ಕಂಟೆಂಟ್ ಸಂಬಂಧಪಟ್ಟಂತ ಹ್ಯಾಶ್ ಟ್ಯಾಗ್ ಹಾಕ್ತೀರಾ, ನಿಮ್ಮ ಚಾನಲ್ ಹ್ಯಾಶ್ ಟ್ಯಾಗು ಜಾಸ್ತಿ ಜನ ಆಗ್ತಾ ಇಲ್ಲ. ಸೊ ಅದು ಮಿಸ್ಟೇಕ್ ಮಾಡ್ತಾ ಇದ್ರೆ ಯೂಟ್ಯೂಬ್ ನಿಮ್ಮ ಚಾನಲ್ನ ಮತ್ತೆ ನಿಮ್ಮನ್ನ ರೆಕಮೆಂಡ್ ಮಾಡಬೇಕಂದ್ರೆ ನೀವು ಫಸ್ಟ್ ಮಾಡಬೇಕಾಗಿರೋದು ನಿಮ್ಮ ಚಾನಲ್ ನೇಮು ಏನು ಇಟ್ಕೊಂಡಿರ್ತೀರ ಅದನ್ನ ನೀವು ಹ್ಯಾಶ್ ಟ್ಯಾಗ್ ಹಾಕಿ ನೀವೇ ಆಟೋಮೆಟಿಕ್ಲಿ ವೈರಲ್ ಮಾಡ್ಕೋಬೇಕಾಗುತ್ತೆ. ನೀವು ಇಷ್ಟು ಮಾಡ್ತಾ ಇದ್ರೆ ಆದ್ರೂ ವ್ಯೂಸ್ ಬರ್ತಾ ಇಲ್ಲ, ಸಬ್ಸ್ಕ್ರೈಬರ್ಸ್ ಬರ್ತಾ ಇಲ್ಲ ಅಂತ ಸಾಕಷ್ಟು ಜನ ಪ್ರಶ್ನೆ ಮಾಡಬಹುದು. ಸಬ್ಸ್ಕ್ರೈಬರ್ಸ್ ಯಾಕೆ ಬರ್ತಾ ಇಲ್ಲ? ಫಸ್ಟ್ ಆಫ್ ಆಲ್ ನಾವು ವ್ಯೂಸ್ ಬಂದ್ರೆ ತಾನೇ ಸಬ್ಸ್ಕ್ರೈಬರ್ಸ್ ಆಗೋದು. ವಿಡಿಯೋನೇ ನೋಡಿಲ್ಲ ಅಂದ್ರೆ ಸಬ್ಸ್ಕ್ರೈಬರ್ ಯಾರು ಮಾಡ್ತಾರೆ? ಸೊ ಪ್ರತಿಯೊಬ್ಬರು ಅಷ್ಟೇ ವಿಡಿಯೋ ನೋಡಬೇಕು. ಫಸ್ಟ್ ವಿಡಿಯೋ ನೋಡಿದ ತಕ್ಷಣ ನಾವು ಆ ಒಂದು ಏನು ಕಂಟೆಂಟ್ ಕೊಟ್ಟಿರ್ತಾರೆ ಆ ಕಂಟೆಂಟ್ ಇಷ್ಟ ಆಗಿದ ತಕ್ಷಣ ನಾವು ರಿಕ್ವೆಸ್ಟ್ ಏನಾದ್ರು ಮಾಡ್ಕೊಂಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳಿದಾಗ ಸಬ್ಸ್ಕ್ರೈಬ್ ಮಾಡ್ಕೊಂತಾರೆ. ಪ್ರತಿಯೊಬ್ಬರು ಅಷ್ಟೇ ವಿಡಿಯೋ ನೋಡಿದ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳಲ್ಲ. ಸೊ ಯಾವತ್ತು ನಾವು ಡಿಪ್ರೆಷನ್ ಹೋಗಬಾರ್ದು. ವಿಡಿಯೋಸ್ ಪ್ರತಿನಿತ್ಯ ವಿಡಿಯೋಸ್ ಆಗ್ತಾ ಇರಿ, ತಲೆ ಕೆಡಿಸ್ಕೋಬೇಡಿ. ಪ್ರತಿನಿತ್ಯ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರಿ, ಆಟೋಮೆಟಿಕ್ ಯೂಟ್ಯೂಬ್ ರೆಕಮೆಂಡ್ ಮಾಡುತ್ತೆ. ನಾನು ಇವಾಗ ಇಷ್ಟೊತ್ತು ಹೇಳಿರ್ತಕ್ಕಂಥ ಒಂದಷ್ಟು ಪಾಯಿಂಟ್ಸ್ನ ಟ್ರಿಕ್ಸ್ನ ಯೂಸ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋಸ್ನ ಹಾಕ್ತಾ ಇರಿ. ನಿಮ್ಮದೇ ಆದ ಶೈಲಿಯಲ್ಲಿ ನೀವು ವಿಡಿಯೋಸ್ನ ಹಾಕ್ತಾ ಇರಿ. ಅಟ್ರಾಕ್ಟಿವ್ ಆಗಿರ್ತಕ್ಕಂಥ ಒಂದು ತಮ್ನೆಲ್ಲ ಮಾಡಿ. ಸೊ ಇದರಿಂದ ವ್ಯೂಸ್ ಆಟೋಮೆಟಿಕ್ಲಿ ಬರುತ್ತೆ. ವ್ಯೂಸ್ ಜಾಸ್ತಿ ಬಂದ್ರೆ ಸಬ್ಸ್ಕ್ರೈಬರ್ಸ್ ಆಟೋಮೆಟಿಕ್ಲಿ ಬರುತ್ತೆ. ಸಬ್ಸ್ಕ್ರೈಬರ್ಸ್ ಆದರೆ ಆಟೋಮೆಟಿಕಲಿ 1K ಮತ್ತೆ 4K ವಾಚ್ ಅವರ್ಸ್ ಆಟೋಮೆಟಿಕ್ಲಿ ಬರುತ್ತೆ. ಇದರಿಂದ ಸಹ ನಾವು ಅರ್ನಿಂಗ್ಸ್ನ ನಾವು ಮಾಡಲಿಕ್ಕೆ ಆರಂಭ ಮಾಡ್ಬೋದು. ಸೊ ನೋಡಿದ್ರಲ್ಲ ವೀಕ್ಷಕರೇ, ತಮ್ನಿಲ್ ಹಾಕೋದಿರ್ಬೋದು, ಹ್ಯಾಶ್ ಟ್ಯಾಗ್ ಹಾಕೋದಿರ್ಬೋದು, ಟ್ಯಾಗ್ಸ್ ಹಾಕೋದಿರ್ಬೋದು, ಕೀವರ್ಡ್ಸ್ ಹಾಕೋದಿರ್ಬೋದು, ನಿಮ್ಮ ಅಟ್ರಾಕ್ಟಿವ್ ಒಂದು ತಮ್ನಿಲ್ ಹಾಕೋದಿರ್ಬೋದು, ಹ್ಯಾಶ್ ಟ್ಯಾಗ್ ಅಲ್ಲಿ ನಿಮ್ಮ ನೇಮ್ ಹಾಕೋದಿರ್ಬೋದು, ಇವೆಲ್ಲ ಟ್ರಿಕ್ಸ್ನ ನೀವು ಯೂಸ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋಸ್ನ ಅಂದ್ರೆ ನಿಮ್ಮ ಬಿಡುವಿನ ಸಮಯದಲ್ಲಿ ವಿಡಿಯೋಸ್ನ ಹಾಕ್ತಾ ಬರ್ರಿ. ಒಂದಲ್ಲ ಒಂದು ದಿನ ನಿಮ್ಮ ಚಾನಲ್ ಸಹ ಒಂದು ಒಳ್ಳೆ ರೇಂಜ್ಗೆ ಅಂದ್ರೆ ಒಂದು ಒಳ್ಳೆ ಸ್ಥಾನಕ್ಕೆ ಹೋಗುತ್ತೆ. ಸೊ ಯಾವತ್ತೂ ನಾವು ಡಿಪ್ರೆಷನ್ಗೆ ಹೋಗಬಾರ್ದು, ಕಂಟಿನ್ಯೂಟಿ ಇರಬೇಕು ಯೂಟ್ಯೂಬ್ ಅಲ್ಲಿ. ಒಂದಲ್ಲ ಒಂದು ದಿನ ಪ್ರತಿಫಲ ಸಿಗುತ್ತೆ. ಆ ಒಂದು ಕಂಟಿನ್ಯೂಟಿ ಸಿಗ್ಬೇಕಾದ್ರೆ ನಾವು ಮಾಡ್ಬೇಕಾಗಿರೋದಷ್ಟು ನಮ್ಮ ಪ್ರಯತ್ನ. ಸೊ ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ನೀವಿನ್ನೂ ಹೊಸಬ್ರಾಗಿದ್ರೆ ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ನಮಸ್ಕಾರ.